ಬಿಗ್ ಬಾಸಲ್ಲಿ ನಿಮಗೆ ತುಂಬ ಆತ್ಮೀಯ ಅನಿಸಿದ್ದು ಧರ್ಮ ಅವ್ರು ಬಿಟ್ಟರೆ ಇನ್ಯಾರು ಮ್ಯಾಮ್? ತ್ರಿವಿಕ್ರಮ್, ಚೈತ್ರ, ಭವ್ಯ 3 ಜನ. ಓಕೆ. ಇವಾಗ ನೀವು ಹೊರಗಡೆ ಬಂದಮೇಲೆ ನೀವು ಅಲ್ಲಿರುವಾಗ ಓಕೆ ಕ್ಲೋಸ್ ಇದ್ದೆ ಅಂತ ಹೇಳ್ತೀರಾ, ಹೊರಗಡೆ ಬಂದಮೇಲೆ ಏನನ್ಸುತ್ತೆ ಮ್ಯಾಮ್? ಅದೇ ಫೀಲಿಂಗ್ ಇದೆಯಾ ಅಥವಾ ಚೇಂಜಸ್ ಏನಾರು ಆಗಿದೆಯಾ ಅಂತ? ಇಲ್ಲ, ಚೈತ್ರ ನಾನು ಏನು ನೋಡಿದ್ದೆ ಹಾಗೆ ಇದ್ದಾರೆ. ತ್ರಿವಿಕ್ರಮು ನಾನು ಹೆಂಗಿದೆ ಇವಾಗಲೂ ಹಾಗೆ ಇದ್ದಾರೆ. ಭವ್ಯನೂ ಪಾಪ ಅಳ್ತಾ ಇದ್ಲು ನಾನು ಆಚೆ ಬಂದಾಗ. ಚೈತ್ರನೂ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಆ ಒಂದು ಕಣ್ಣಲ್ಲಿ ನೀರು ಬರುತ್ತೆ ಅಂತಾರೆ, ದಟ್ ಈಸ್ ಜೆನ್ಯೂನ್. ಯಾರು ಎಮೋಷನಲಿ ಅಟ್ಯಾಚ್ ಆಗಿದ್ರು ಅಂತ ಇದ್ದಾಗ ಅಳೋದು ಅಂತಾರ, ನಾವು ಆಚೆ ಹೋದಾಗ ಕಣ್ಣಲ್ಲಿ ನೀರು ಬರುತ್ತೆ ಅಂತಾರೆ. ಎಷ್ಟೊಂದು ಜನಕ್ಕೆ ಬರ್ಲಿಲ್ಲ, ಅದಕ್ಕೆ ನಾವು ಕ್ವಶನು ಮಾಡೋಕ್ಕಾಗಲ್ಲ. ಅವಾಗ ಅಲ್ಲಿ ಗೊತ್ತು ಕಣ್ಣಲ್ಲಿ ನೀರು ಒಬ್ರು ಬರ್ತಿದ್ದಾನೆ, ಅಲ್ಲಿ ನಾಟಕ ಅಂತ ಅವ್ರು 100% ಮಾಡ್ತಾ ಇಲ್ಲ. ದಟ್ ಈಸ್ ಜೆನ್ಯೂನ್. ಅದು ನೋಡಿದಾಗ ನಂಗೂ ಅಳು ಬಂತು ಇನ್ಫ್ಯಾಕ್ಟ್. ಓಕೆ ಮ್ಯಾಮ್, ಬಿಗ್ ಬಾಸಲ್ಲಿ ವಿಚ್ ಇಸ್ ಯುವರ್ ಬ್ಯೂಟಿಫುಲ್ ಮೆಮೊರಿ? ಇವಾಗ ಒಂದು 50 ಡೇಸ್ ಅಂತ ಇದ್ದೀರಾ, ಅದರಲ್ಲಿ ಯಾವ್ದಾದ್ರು ಹೌದು ನನಗೆ ವಾವ್ ಅನ್ಸಿದೆ, ನನಗೆ ತುಂಬ ಮನಸ್ಸಿಗೆ ಹತ್ತಿರ ಆಗಿರೋ ಮೊಮೆಂಟ್ ಇದು ಅಂತ ಬಂತು ಅಂತ ಹೇಳಿದ್ರೆ ನೀವು ಯಾವನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲಿ ಎವ್ರಿ ಮೂಮೆಂಟ್ಸ್ ವಾವ್ ಅನ್ನೋ ಥರನೇ ಇರುತ್ತೆ, ಆ್ಯಂಡ್ ಸಮ್ಟೈಮ್ಸ್ ಅಯ್ಯೋ ಅನ್ನೋ ಥರನೂ ಇರುತ್ತೆ. ವಾವ್ ಅಂದಿದ್ದೆಲ್ಲ ನಾವು ಟಾಸ್ಕಲ್ಲಿ ಗೆದ್ದಾಗೆಲ್ಲ ಇರುತ್ತಲ್ಲ ಒಂದು ಜೋಶ್. ನಾನು ಫಸ್ಟ್ ಟಾಸ್ಕಲ್ಲೇ ಈ ಟಾಸ್ಕಲ್ಲಿ ಸೋತ ನಾಮಿನೇಟ್ ಆಗ್ತಾರೆ. ನಾಮಿನೇಷನ್ಸಿಂದ ಸೇವ್ ಆಗಬೇಕು ಅಂತಂದರೆ ಟಾಸ್ಕಲ್ಲಿ ಗೆಲ್ಲಬೇಕು ಅನ್ನೋದಿರುತ್ತೆ. ಐಸ್ ವಾಟರ್ ಟಾಸ್ಕು, ನರ್ಕದಲ್ಲಿ ಇರ್ತೀವಿ, ಎನರ್ಜಿನೇ ಇಲ್ಲ ಬಾಡಿನಲ್ಲಿ, ಫುಡ್ ಇಲ್ಲ, ಗೊತ್ತಿಲ್ಲ, ಗಂಜಿ ಕುಡ್ಕೊಂಡಿದ್ದು. ಅಲ್ಲೂ ಸ್ವರ್ಗದಲ್ಲಿ ಹೋಗಿ ಪಾತ್ರೆ ಎಲ್ಲ ತೊಳೆದು ಬರಬೇಕಿತ್ತು, ಹುಷಾರಿರಲಿಲ್ಲ ಅವತ್ತು ನನಗೆ. ಆದ್ರೂ ಐಸ್ ವಾಟರ್ ಕಂಪ್ಲೀಟ್ ಇಟ್ಸ್ ಐಸ್ ಇಷ್ಟಿದೆ, ವಾಟರಲ್ಲಿ ಹಿಂಗೆ ಮಾಡಿ ಹೋಗಿ ಗಂಟೆ ಹೊಡಿಬೇಕಿತ್ತು. ಆ ಟಾಸ್ಕಲ್ಲಿ ಗೆದ್ದು ಹಿಂಗೆ ಶೂಲ ಇಟ್ಕೊಂಡು ನಿಂತ್ಕೋತೀನಿ. ಅದೊಂಥರ ನನಗೆ ಹೆಂಗ್ ಪವರ್ ಕೊಡ್ತಾರೆ, ನಾನು ಚಾಮುಂಡೇಶ್ವರಿನ ತುಂಬಾ ಟ್ರಸ್ಟ್ ಮಾಡ್ತೀನಿ. ಅದು ಇಟ್ಕೊಂಡು ನಿಂತಾಗ ಏನೋ ಒಂದು ಪವರ್ ನನಗೆ ದೇವ್ರು ಕೊಡ್ತಾ ಇದೆ, ನಿನಗೆ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸೈಲೆಂಟ್ ಇದ್ದೆ ನಾನು. ನರ್ಕ ಕಂಫರ್ಟ್ ಝೋನಲ್ಲಿ ಇದ್ದೋಳು ಸಡನ್ ಆಗಿ ಅಲ್ಲೋದೆ. 2 ಥಾಟು ಇತ್ತು. ಸ್ವರ್ಗಕ್ಕೆ ಹೋದ್ರೂ ಅಗೈನ್ ಆಚೆ ಇದ್ದಿದ್ದ ಲೈಫ್ ಇಲ್ಲಿ ಒಳಗೆ ಬಂದ್ಲಿ ಹೊಸದಾಗಿ ಏನಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡೋಣ, ಟಾಸ್ಕ್ ಅಂತ ತಗೊಳ್ಳೋಣ ಅನ್ನೋದು ಮೈಂಡಲ್ಲಿ ಇತ್ತು. ಇನ್ನೊಂದು ಕಡೆ ಬಿಗ್ ಬಾಸ್ ನಾನು ಕಳಿಸ್ಬಿಡಿ, ನಂಗೆ ಇದಾಗ್ತಿಲ್ಲ, ನಂಗೆ ಬೇಕಾಗಿತ್ತ ಅಂತಲೂ ಅನಿಸ್ತಾ ಇತ್ತು. 2 ಮಿಕ್ಸ್ಚರ್ ಆಫ್ ಎಮೋಷನ್ಸ್ ನನಗೆ ಕಾಡ್ತಾ ಇತ್ತು. ಅಲ್ಲೋಗಿ ಯಾವಾಗ ಟಾಸ್ಕ್ ಗೆದ್ದು ಹಿಂಗೆ ಇಟ್ಕೊಂಡು ನಿಂತ್ಕೋತೀನಲ್ವಾ ತ್ರಿಶೂಲನ, ಅವಾಗ ಒಂದು ಪವರ್ ಬಂತು ನನಗೆ ಎಲ್ಲ ಒಂದು ಗೊತ್ತಿಲ್ಲದೆ ಇರೋ ಪವರ್ ಬಂತು. ಆಗುತ್ತೆ, ನಾನು ಆಗುತ್ತೆ, ಹಿಂಗೆ ಆಗಲ್ಲ ಅಂತ ಅನ್ಕೊಂಡ್ರೆ ಯಾವುದು ಆಗಲ್ಲ, ಆಗುತ್ತೆ, ಟ್ರೈ ಮಾಡು, ಬಿ ಆಕ್ಟಿವ್ ಅಂತ ಅನ್ಕೊಂಡು ಅಲ್ಲಿಂದ ದಟ್ ಈಸ್ ವಾವ್ ಮೂಮೆಂಟ್ ನಾನು ಗೆದ್ದಿದ್ದು. ತುಂಬ ಡಿಫಿಕಲ್ಟ್ ವರ್ಸ್ಟ್ ನನಗೆ ಆಗ್ತಾನೇ ಇಲ್ಲ ಅನ್ನೋ ಮೂಮೆಂಟ್ ಅಂತ ಇದ್ದರೆ, ಅಥವಾ ನನಗೆ ಈ ಮೂಮೆಂಟ್ ಮತ್ತೆ ಬರಬಾರ್ದು ಅನ್ನೋ ಸೀಕ್ವೆನ್ಸ್ ಏನಾರು ಇತ್ತು ಅಂದರೆ ಯಾವ ಮೂಮೆಂಟ್ ಆಗಿರುತ್ತೆ? ಬಿಕಾಸ್ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗುಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಪ್ರತಿಯೊಂದು ಸ್ಟೇಜಲ್ಲೂ. ಸೊ ಬಿಗ್ ಬಾಸ್ ಮನೇಲಿ ನೀವು ವಾವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ವೆನ್ ಯು ಫೆಲ್ಟ್ ನಿಮಗೆ ಆಗದೇ ಇರೋ ಕೆಲಸ ನಿಮಗೆ ಏನೋ ಒಂದು ಪವರ್ ಬಂತು, ಸ್ಪಿರಿಚುಯಾಲಿಟಿಯಿಂದ ಬಂತು ಅಂತ ಹೇಳುವಾಗ ದಟ್ ಯು ಸೇ ಡಿಸ್ಕ್ರೈಬ್ಡ್ ಆಸ್ ವಾವ್. ಸೊ ನೆಗೆಟಿವ್ ಮೂಮೆಂಟ್ ಅಥವಾ ಬ್ಯಾಡ್ ಮೂಮೆಂಟ್ ಅಂತ ಇದ್ದರೆ ಅಲ್ಲಿ ಕೆಲವೊಮ್ಮೆ ಆಟಗಳು ಬಂದಾಗ, ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಓವರ್ ಅಗ್ರೆಷನಲ್ಲಿ ಆಡ್ತಾರೆ, ಹ್ಯುಮ್ಯಾನಿಟಿ ಮರ್ತು ಬಿಡ್ತಾರೆ ಅನ್ಸುತ್ತೆ ಒಂದ್ಸತಿ. ಅದು ಹೆಂಗೆ ಅಂದ್ರೆ ಅವ್ರಿಗೂ ಏಟ್ ಆಗ್ತಿದೆ ಅನ್ನೋದು ಮರ್ತು ಬಿಡ್ತಾರೆ. ಅದು ಪರ್ಟಿಕ್ಯುಲರ್ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ನನಗೂ ಪಿಲ್ಲೋನಲ್ಲಿ ತೆಗ್ದು ಹೊಡಿತಾರೆ, ಬೀಳ್ತೀನಿ. ಇವತ್ತಿಗೂ ನನ್ಗೆ ಅದೇನಾಗಿದೆಯೋ ಗೊತ್ತಿಲ್ಲ, ಬ್ಯಾಕ್ ಬೋನ್ಗೆ ಏನಾದ್ರು ಎಫೆಕ್ಟ್ ಆಗಿದೆಯೋ ಅನ್ನೋ ಗೊತ್ತಿಲ್ಲ, ತುಂಬಾ ಪೇನ್ ಇದೆ, ಸ್ಟ್ರೈಟ್ ಮಲ್ಗಕ್ಕೆ ಆಗ್ತಾ ಇಲ್ಲ ನನಗೆ. ಆ ಥರ ಹೊಡೆದ್ರು. ಅದಾದ್ಮೇಲೆ ನಾನು ಟಾಸ್ಕ್ಗಳನ್ನ ಅಬ್ಸರ್ವ್ ಮಾಡಿದಾಗ ತುಂಬಾ ಅಗ್ರೆಷನ್. ಆಮೇಲೆ ಸುರೇಶ್ ಅಣ್ಣ ಬೇರೆ ಕಾಲಲ್ಲಿ ನನಗೊಂದು ಹೌದು ಅವಾಗ ತುಂಬಾ ನಿಮ್ಗೆ ಮಾತುಕತೆಗಳಾಗುತ್ತೆ. ಸೊ ಈ ತರ ಯಾಕೆ 3 ತಿಂಗಳು ದಿಸ್ ಇಸ್ ಅ ಗೇಮ್ ಡೂಡ್, ಕಮ್ ಆನ್, ಇಟ್ಸ್ ಅ ಗೇಮ್. ಗೇಮ್ ತರ ಆಡಿ, ಪರ್ಸನಲ್ ಅಟ್ಯಾಕ್ಸ್ ಬೇಡ. ಪರ್ಸನಲ್ ಅಟ್ಯಾಕ್ಸ್ ಮಾಡ್ಕೊಂಡು ನಾನು ವಿನ್ ಆಯ್ತು, ನೀವು ವಿನ್ ಆಗ್ತೀರಾ, ಅವ್ರು ವಿನ್ ಆಗ್ತಾರೆ, ಏನಾದ್ರು ಒಂದು ವಿಶೇಷ ಅಧಿಕಾರ ನಿಮಗೆ ಸಿಗುತ್ತೆ, ಓಕೆ, ಅದನ್ನ ಆಟ ತರ ಆಡಿ. ಅದರಲ್ಲೂ ಮ್ಯಾಚ್ ಫಿಕ್ಸಿಂಗ್ ಅಂತ ಮಾಡ್ಕೊಂಡು ಒಬ್ರಿಗೊಬ್ರು ಹರ್ಟ್ ಮಾಡ್ಕೊಂಡು ಕೈ ಕಾಲು ಕಿತ್ತಾಕೋದು ನಿಜವಾಗ್ಲೂ ನೀವು ನಂಬಲ್ಲ. ಆಟ ಅಂತ ಬಂದಾಗ ಫುಲ್ ಬಾಡಿ ಪೇನ್ ಇರುತ್ತೆ, ಹೋಗ್ತಾರೆ, ಸ್ಪ್ರೇ ಹೊಡ್ಕೋತಾರೆ, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಹಾಕೋತಾರೆ, ಮತ್ತೆ ಆಟಕ್ಕೆ ಹೋಗ್ತಾರೆ. ಅಷ್ಟು ಅವ್ರಿಗೆ ಅಲ್ಲಿರೋರ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಎಲ್ಲಾರ್ಗು ಅವ್ರ ಮುಂದೆ ನಾನು ಗೆಲ್ಬೇಕಷ್ಟೇ ಹಠ ಎಲ್ಲರಿಗೂ. ಅದು ಬೇರೆಯವ್ರಿಗೆ ಹೆಂಗ್ ಹಾರ್ಮ್ ಆಗುತ್ತೆ ಅದೆಲ್ಲ ಮರ್ತು ಬಿಡ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಹೇಳ್ಬೇಕಾದ್ರೆ ಇದನ್ನ ಆಟನೇ ಅಂತಾರೆ. ಆಟನ ಅನ್ಕೋ ಬಂದಿರೋದು ಆರ್ಟಿಸ್ಟ್ಗಳು ಫೇಸ್ಗೆ ಸ್ಕ್ರಾಪ್ ಮಾಡ್ಕೊಂಡು ಏನಾರ ಕೆಳಗ್ ಬಿದ್ದು ಒದ್ದಾಡ್ತಿರ್ತಾರೆ. ಯಾಕೆ ಆತರ? ಅದು ನನಗೊಂಥರ ಅದು ನಂಗೆ ನೆಗೆಟಿವ್ ಅನ್ಸುತ್ತೆ. ಟಾಸ್ಕ್ ತರ ಆಡ್ಬೇಕು, ಓವರ್ ಅಗ್ರೆಷನ್ ಅಲ್ಲಿ ಆಡಿ ಫಿಸಿಕಲ್ ಬಾಡಿನೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ಐ ಡೋಂಟ್ ಲೈಕ್ ದಟ್. ಇವಾಗ ನೀವು ಒಂದು ಪಾಯಿಂಟ್ ಹೇಳಿದ್ರಿ ಮ್ಯಾಮ್, ಆ ಒಂದು ಟಾಸ್ಕಲ್ಲಿ ನಂಗೆ ತುಂಬ ಉದಯ ಬೀಳುತ್ತೆ, ಅದರಿಂದ ಸಫರ್ ಆಗ್ತಿದ್ದೀನಿ ಅಂತ. ಮ್ಯಾಮ್ ಟು ಬಿ ಫ್ರಾಂಕ್ ಹೇಳಬೇಕಂದ್ರೆ ವ್ಯೂವರ್ಸ್ಗೆ ನಿಮ್ಮ ಸ್ಟ್ರೆಂತ್ ಅಥವಾ ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ ಅಂತ ಹೇಳೋದು ಆ ಟಾಸ್ಕಿಂದಾನೇ ಜನಕ್ಕೆ ಗೊತ್ತಾಗಿದೆ ಮ್ಯಾಮ್. ಬಿಕಾಸ್ ಅಷ್ಟು ಆಡ್ತೀರಾ, ಹೊರಗಡೆ ಹೋಗಿ ತುಂಬ ಅಳ್ತೀರಾ, ಆ್ಯಂಡ್ ಹತ್ತಿರೋದು ಸಹ ಯಾರಿಗೂ ತೋರಿಸ್ಕೊಳ್ಳಲ್ಲ. ನೀವು ಒಬ್ಬರೇ ಕ್ಯಾಮ್ರಾ ಮುಂದೆ ಅಳ್ತೀರಾ, ಫೇಸ್ ವಾಶ್ ಮಾಡ್ಕೊಂಡು ಬರ್ತೀರಾ, ಮತ್ತೆ ಕೇಳ್ತಾರೆ, ಮತ್ತೆ ಯು ವಿಲ್ ಹ್ಯಾಂಡಲ್ ದಟ್ ಸಿಚುಯೇಷನ್ ಸೋ ವೆಲ್ ದಟ್ ಶೋಸ್ ಲೈಕ್ ಹೌ ಸ್ಟ್ರಾಂಗ್ ಯು ಆರ್ ಅನ್ನೋದ್ರಲ್ಲಿ. ಮ್ಯಾಮ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.